ಪ್ರಿಯ ಸ್ನೇಹಿತರೆ, ನಾನು ನಿಮ್ಮ ಚಮನ್. ಮೈಸೂರು ಯೂನಿವರ್ಸಿಟಿಯ ಎಂಟ್ರೆನ್ಸ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ MA ಹಿಸ್ಟ್ರಿ ಸಿಲೆಬಸ್ ವಿಡಿಯೋ ಇದಾಗಿದೆ. ಇವತ್ತಿನ ದಿವಸ ನಾವು MA ಹಿಸ್ಟ್ರಿ ಸಂಬಂಧಪಟ್ಟಂತೆ ಈ ಎಂಟ್ರೆನ್ಸ್ ಎಕ್ಸಾಮ್ಗಿರುವಂಥ ಸಿಲೆಬಸನ್ನು ಒಂದೊಂದಾಗಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಏನಿದೆ ಈ MA ಪ್ರವೇಶಾರ್ಥಿ ಪರೀಕ್ಷೆಯಲ್ಲಿ ಇರುವಂಥ ಮಾಹಿತಿ ಅಂತ ನೋಡ್ತಾ ಹೋದಾಗ ಮೊದಲನೇದಾಗಿ ಬರ್ತಾ ಇದೆ ಅರಬ್ ಸಂಸ್ಕೃತಿ, ವೇದಿಕ ಯುಗ ಮತ್ತು ಬೌದ್ಧ ಧರ್ಮ, ಮೌರ್ಯರು, ಅಶೋಕರು, ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಶೋಕನ ಬಗ್ಗೆ, ಕುಶಾಣರು ಸಂಬಂಧಪಟ್ಟಂತೆ ಕನಿಷ್ಕ, ಗುಪ್ತರಿಗೆ ಸಂಬಂಧಪಟ್ಟಂತೆ ಸಮುದ್ರಗುಪ್ತ ಮತ್ತು ಎರಡನೇ ಚಂದ್ರಗುಪ್ತ, ವಿಕ್ರಮಾದಿತ್ಯ, ವರ್ಧನರು ಸಂಬಂಧಪಟ್ಟಂತೆ ಹರ್ಷವರ್ಧನ. ನಂತರ ಶಾತವಾಹನರಲ್ಲಿ ಬರುವಂಥ ಪ್ರಮುಖದವರಾಗಿರುವಂಥ ಗೌತಮಪುತ್ರ ಶಾತಕರ್ಣಿ, ಬಾದಾಮಿ ಚಳುಕ್ಯರಿಗೆ ಸಂಬಂಧಪಟ್ಟಂತೆ ಇಮ್ಮಡಿ ಪುಲಕೇಶಿ, ಅವರ ಸಾಂಸ್ಕೃತಿಕ ಕೊಡುಗೆಗಳು, ರಾಷ್ಟ್ರಕೂಟರ ಪ್ರಮುಖ ದೊರೆಗಳಾಗಿರುವಂಥ ಮೂರನೇ ಗೋವಿಂದ, ಅಮೋಘವರ್ಷ ನೃಪತುಂಗ, ದ್ವಾರಸಮುದ್ರ ಹೊಯ್ಸಳರು ಇವರಿಗೆ ಸಂಬಂಧಪಟ್ಟಂತೆ ವಿಷ್ಣುವರ್ಧನ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪ, ತಂಜಾವೂರಿನ ಚೋಳರು, ಒಂದನೇ ರಾಜರಾಜ ಚೋಳ, ಶಂಕರಾಚಾರ್ಯ, ರಾಮಾನುಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣ. ನಂತರ ಘಟಕ 3 ದೆಹಲಿ ಸುಲ್ತಾನರಲ್ಲಿ ಬರುವಂಥ 5 ಮನೆತನಗಳೊಳಗೆ ಕುತುಬುದ್ದೀನ್ ಐಬಕ್, ಗುಲಾಂ ಸಂತತಿಯ ಕುತುಬುದ್ದೀನ್ ಐಬಕ್, ಆಮೇಲೆ ಅಲ್ತಮಷ್ ಅಥವಾ ಇಲ್ತಮಷ್ ಅಂತ ಕೂಡ ಕರೀತಾರವನ್ನೇ, ಬಲ್ಬನ್, ಆಮೇಲೆ ಖಿಲ್ಜಿ ಸಂತತಿಯ ಪ್ರಮುಖ ದೊರೆಯಾಗಿರುವಂಥ ಅಲಾವುದ್ದೀನ್ ಖಿಲ್ಜಿ, ಆಮೇಲೆ ತುಘಲಕ್ ಸಂತತಿಗೆ ಸಂಬಂಧಪಟ್ಟಂತೆ ಮೊಹಮ್ಮದ್ ಬಿನ್ ತುಘಲಕ್, ಮೊಘಲ್ ಸಾಮ್ರಾಜ್ಯ ಅದರಲ್ಲಿ ಬರುವಂಥ ಬಾಬರ್, ಅಕ್ಬರ್ನ ಆಡಳಿತ ಮತ್ತು ಧಾರ್ಮಿಕ ನೀತಿ, ಆಮೇಲೆ ಔರಂಗಜೇಬ್, ಮೊಘಲರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ. ಘಟಕ 4 ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸಂಗಮ್ ಮನೆತನದ, ಆಮೇಲೆ ತುಳು ಮನೆತನದ ಪ್ರಮುಖ ದೊರೆಯಾಗಿರುವಂಥ ಕೃಷ್ಣದೇವರಾಯ, ಬಹುಮನಿ ಸುಲ್ತಾನರು, ಮೊಹಮ್ಮದ್ ಗವಾನ್, ಬಿಜಾಪುರ ಆದಿಶಾಹಿಗಳೊಳಗೆ 5 ಮನೆತನ ಬರ್ತವೆ. 5 ಮನೆತನ ಬಗ್ಗೆ ಮಾಹಿತಿ. ನಂತರ ಹರಿದಾಸ ಚಳುವಳಿ, ಇದರಲ್ಲಿ ಬರುವಂಥ ಪ್ರಮುಖರು ಯಾರಪ್ಪ ಅಂದರೆ ಪುರಂದಾಸರು, ಕನಕದಾಸರು, ಮೈಸೂರು ಒಡೆಯರು ಮತ್ತು ಟಿಪ್ಪು ಸುಲ್ತಾನನ ಆಂಗ್ಲೋ ಮೈಸೂರು ಯುದ್ಧಗಳು. ನಂತರ ಘಟಕ 5 ಪ್ಲಾಸಿ ಕದನ, ಬಕ್ಸರ್ ಕದನ, ಆಂಗ್ಲೋ ಮರಾಠ ಯುದ್ಧಗಳು, ರಣಜಿತ್ ಸಿಂಗ್ ಮತ್ತು ಆಂಗ್ಲೋ ಸಿಖ್ ಯುದ್ಧಗಳು, ರೆಗ್ಯುಲೇಟಿಂಗ್ ಕಾಯ್ದೆ 1773, ಕ್ವಿಟ್ ಇಂಡಿಯಾ ಕಾಯ್ದೆ 1784, ಕಾಯಂ ಜಮೀನ್ದಾರಿ ಪದ್ಧತಿ, ರೇತವರಿ ಪದ್ಧತಿ, ಲಾರ್ಡ್ ವಿಲಿಯಂ ಬೆಂಟಿಕ್, ರಾಜಾ ರಾಮ್ ಮೋಹನ್ ರಾಯ್, ಈಶ್ವರ್ ಚಂದ್ರ ವಿದ್ಯಾಸಾಗರ್, 1850 ಸಿಪಾಯಿ ದಂಗೆ. ನಂತರ ಘಟಕ 6 ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885. ಎ ಓಂ ಅವರು ಈ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿದರು. ಮಂಗಗಾಮಿಗಳು, ತೀವ್ರಗಾಮಿಗಳು, ಗಾಂಧಿ ಯುಗ, ಅಸಹಕಾರ ಚಳವಳಿ 1927 ನಡೆಯುವಂಥ ಉಪ್ಪಿನ ಸತ್ಯಾಗ್ರಹ, 1930 ಭಾರತ ರಾಷ್ಟ್ರೀಯ ಸೇನೆ, 1938 ಆಮೇಲೆ ಕ್ವಿಟ್ ಇಂಡಿಯಾ, 1942 ನಡೆದಿರುವಂಥ ಕ್ವಿಟ್ ಇಂಡಿಯಾ ಚಳವಳಿ, ಸ್ವಾತಂತ್ರ್ಯ ಮತ್ತು ವಿಭಜನೆ 1947. ಘಟಕ 7 ಮೈಸೂರು ಸಂಸ್ಥಾನ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, 1831 ನಗರ ದಂಗೆ, ಕಮಿಷನರ್ ಆಳ್ವಿಕೆ, ಹಿಂದೂ ವರ್ಗಗಳ ಚಳವಳಿ, ಕರ್ನಾಟಕ ಏಕೀಕರಣ. ಘಟಕ 8 ಚೀನಾ ಅಫೀಮು ಯುದ್ಧಗಳು, ಬಾಕ್ಸಾ ದಂಗೆಗಳು 1911, ಕ್ರಾಂತಿ ಸನ್ ಯಾತ್ ಸೇನ್, ಕುಮಿಂಗ್ ಟಾಂಗ್ ಪಕ್ಷ, ಮಾವೋನ್ ಸೆ ತುಂಗ್ ಮತ್ತು ಕಮ್ಯುನಿಸ್ಟರು, ಚೀನಾ ಜಪಾನ್ ಯುದ್ಧ, ಆಂಗ್ಲೋ ಜಪಾನ್ ಯುದ್ಧ, ಆಂಗ್ಲೋ ಜಪಾನ್ ಒಪ್ಪಂದ, ರಷ್ಯಾ ಜಪಾನ್ ಯುದ್ಧ, ಮಿತ್ರ ರಾಷ್ಟ್ರಗಳ ಆಳ್ವಿಕೆಯಲ್ಲಿ ಜಪಾನ್, ಯಂಗ್ ಟರ್ಕ್ ಚಳವಳಿ, ಟರ್ಕಿಯ ಆಧುನೀಕರಣ, ಮುಸ್ತಫಾ ಕೆಮಾಲ್ ಪಾಷಾ, ಇರಾನ್ ಆಧುನೀಕರಣ, ರಷ್ಯಾ ಶಾಹಿವಾನಿ ಸ್ವಾತಂತ್ರ್ಯ, ಇಸ್ರೇಲ್ ಉದಯ. ನಂತರ ಘಟಕ 9 1789 ಫ್ರಾನ್ಸ್ ಕ್ರಾಂತಿ, ನೆಪೋಲಿಯನ್ ಬೋನಾಪಾರ್ಟೆ, ವಿಯೆನ್ನಾ ಕಾಂಗ್ರೆಸ್, ಇಟಲಿ ಏಕೀಕರಣ, ಜರ್ಮನಿ ಏಕೀಕರಣ, ಪ್ರಥಮ ಮಹಾಯುದ್ಧ, ರಷ್ಯಾ ಕ್ರಾಂತಿ, ಸರ್ವಾಧಿಕಾರಿಗಳ ಹೇಳಿಕೆ, ಎರಡನೇ ಮಹಾಯುದ್ಧ, ವಿಶ್ವಸಂಸ್ಥೆ. ಆಮೇಲೆ ಘಟಕ 10 ಕೊನೆಯ ಸಿಲೆಬಸ್ ಇದೇನೆಂದರೆ ಸ್ವತಂತ್ರ ಭಾರತ ಉದಯ, ಭಾರತೀಯ ಒಕ್ಕೂಟಕ್ಕೆ ಗೋವಾ ಮತ್ತು ಪಾಂಡಿಚೇರಿಗಳ ಸೇರ್ಪಡೆ, ಮೊದಲ 3 ಪಂಚವಾರ್ಷಿಕ ಯೋಜನೆ, ಆಧುನಿಕ ಭಾರತದ ವಿದೇಶಾಂಗ ನೀತಿ, ಶೀತಲ ಸಮರ, ಅಲಿಪ್ತ ರಾಷ್ಟ್ರಗಳ ಚಳವಳಿ, ಅರಬ್ ಇಸ್ರೇಲ
ಸಂಘರ್ಷ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿ ನೆಲ್ಸನ್ ಮಂಡೇಲಾ. ಆಫ್ರಿಕಾದ ಗಾಂಧಿಗಿರುವಂಥ ನೆಲ್ಸನ್ ಮಂಡೇಲಾ ಅವ್ರ ಬಗ್ಗೆ ಬರುವಂಥ ಪ್ರಶ್ನೆಗಳಾಗಿರ್ತವೆ. ಇಲ್ಲಿವರೆಗೂ ಕೂಡ ನನ್ನ ವಿಡಿಯೋನನ್ನು ನೋಡಿದಂಥ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ.